ಚುನಾವಣೆ ನಡೆದ 3 ವರ್ಷಗಳ ಬಳಿಕ ಫಲಿತಾಂಶದ ಟೆನ್ಷನ್. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ನಡೀತಾ ಇದೆ. ಹೈಕೋರ್ಟ್ ಆದೇಶದ ಮೇರೆಗೆ ಮರು ಎಣಿಕೆ ಪ್ರಾರಂಭ ಆಗಿದೆ. ಚುನಾವಣೆ ನಡೆದ 3 ವರ್ಷದ ನಂತರ ಫಲಿತಾಂಶದ ಟೆನ್ಷನ್ ಶುರುವಾಗಿದೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ಪ್ರಕ್ರಿಯೆ ಆರಂಭ ಆಗಿದೆ. 2023ರ ಚುನಾವಣೆಯಲ್ಲಿ ರಾಜೇಗೌಡರಿಗೆ 201 ಮತಗಳ ಗೆಲುವಾಗಿದೆ. 1822 ಅಂಚೆ ಮತಗಳಲ್ಲಿ 279 ಅಂಚೆ ಮತಗಳು ತಿರಸ್ಕಾರಗೊಂಡಿತು. ಮತ ಎಣಿಕೆ ಪ್ರಶ್ನಿಸಿ ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಕೋರ್ಟಿಗೆ ಹೋಗಿದ್ರು. ಚುನಾವಣಾಧಿಕಾರಿ ಗೌರವ್ ಶೆಟ್ಟಿ ನೇತೃತ್ವದಲ್ಲಿ ಎಣಿಕೆ ಕಾರ್ಯ ಆಗಿದೆ. ಖುದ್ದು ಅಭ್ಯರ್ಥಿಗಳ ಎದುರಲ್ಲೇ ಮತ ಎಣಿಕೆ ನಡೀತಾ ಇದೆ. ಸಂಜೆ ಮತ ಎಣಿಕೆ ಮಾಹಿತಿಯನ್ನ ಚುನಾವಣಾಧಿಕಾರಿ ನೀಡಲಿದ್ದಾರೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ನಡೆದಿದೆ. ಎರಡು 2023ರ ಚುನಾವಣೆಯಲ್ಲಿ ರಾಜೇಗೌಡರಿಗೆ 201 ಮತಗಳ ಗೆಲುವಾಗಿತ್ತು. 1822 ಅಂಚೆ ಮತಗಳಲ್ಲಿ 279 ಅಂಚೆ ಮತಗಳು ತಿರಸ್ಕಾರಗೊಂಡಿತ್ತು. ಮತ ಎಣಿಕೆಯನ್ನ ಪ್ರಶ್ನಿಸಿ ಬಿಜೆಪಿ ಅಭ್ಯರ್ಥಿ ಕೋರ್ಟ್ ಮೆಟ್ಟಿಲೇರಿದ್ರು. ಇದೀಗ 1822 ಅಂಚೆ ಮತಗಳು ಕ್ಷೇತ್ರದಲ್ಲಿ ಚಲಾವಣೆ ಆಗಿದ್ದಂತಹ 1822 ಅಂಚೆ ಮತಗಳನ್ನ ಮರು ಎಣಿಕೆ ನಡೆಸಲಾಗ್ತಾ ಇದೆ. ಬಹಳ ದೊಡ್ಡ ಕುತೂಹಲ ಕೂಡ ಇದೆ ರಾಜಕೀಯ ವಲಯದಲ್ಲಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, 2023ರ ಚುನಾವಣೆ ಈಗ 3 ವರ್ಷದ ನಂತರ ಅಂಚೆ ಮತಗಳ ಮರು ಎಣಿಕೆ ನಡೀತಾ ಇದೆ. ಮರು ಎಣಿಕೆ ಕಾರ್ಯ ಯಾವ ರೀತಿ ನಡೀತಾ ಇದೆ? ಶ್ವೇತಾ, ಖಂಡಿತವಾಗ್ಲೂ ಕೂಡ ನಗರದ IDSP ಕಾಲೇಜಿನಲ್ಲಿ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ಕಾರ್ಯ ನಡೀತಾ ಇರುವಂತದ್ದು. ಈಗ ಅಭ್ಯರ್ಥಿಗಳ ಸಮ್ಮುಖದಲ್ಲಿ ಮತಗಳ ಎಣಿಕೆ ಕಾರ್ಯ ನಡೀತಾ ಇರುವಂತದ್ದು. ಮೊದಲಿಗೆ 1840 ಮತಗಳನ್ನ ಈಗ ಒಟ್ಟಿಗೆ ಹಾಕಿ ಅದನ್ನ ಮತಗಳ ವಿಂಗಡಣೆ ಮಾಡುವಂತ ಕಾರ್ಯ ಮಾಡ್ತಾ ಇರುವಂತದ್ದು. ಒಟ್ಟು 25 ಬಂಡಲ್ಗಳಾಗಿ ಪ್ರತ್ಯೇಕವಾಗಿ ಅದನ್ನ ಮಾಡಿ ಅದನ್ನ ನಂತರ ಮತ ಎಣಿಕೆ ಕಾರ್ಯವನ್ನು ಕೂಡ ಮಾಡಲಿರುವಂತದ್ದು. ಈಗ ಎಲ್ಲವೂ ಕೂಡ ಅಭ್ಯರ್ಥಿಗಳ ಸಮ್ಮುಖದಲ್ಲಿ ಆಗ್ತಾ ಇರುವಂತದ್ದು. ಅದರಲ್ಲಿ 279 ಮತಗಳು ರಿಜೆಕ್ಟ್ ಆಗಿತ್ತು. ಆ ರಿಜೆಕ್ಟ್ ಆಗಿರುವಂತಹ ಮತಗಳನ್ನ ಗಣನೆಗೆ ತೆಗೆದುಕೊಳ್ಳಿ ಸ್ವತಂತ್ರ ಅಭ್ಯರ್ಥಿ DN ಜೀವರಾಜ್ ಅವರು ಹೈಕೋರ್ಟ್ನ ಮೊರೆ ಹೋಗಿದ್ರು. ಹೈಕೋರ್ಟ್ನ ಸೂಚನೆ ಮೇರೆಗೆ ಇದೀಗ ಇವತ್ತು ಮರು ಎಣಿಕೆ ನಡೀತಾ ಇರುವಂತದ್ದು. ಈಗ ವಿಂಗಡಣೆ ಕಾರ್ಯ ನಡೀತಾ ಇರುವಂತದ್ದು. ಮೊದಲಿಗೆ ರಿಜೆಕ್ಟ್ ಆಗಿರುವಂತ ಮತಗಳನ್ನ ಅದನ್ನ ಹುಡುಕುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಇದೀಗ ಬಂದಿರುವಂತ ಮಾಹಿತಿ ಪ್ರಕಾರ 279 ಮತಗಳಲ್ಲಿ 267 ಮತಗಳು ರಿಜೆಕ್ಟ್ ಆಗಿರುವ ಮತಗಳು ಸಿಕ್ಕಿರುವಂತದ್ದು. ಇನ್ನು ಉಳಿದಂತ 12 ಮತಗಳನ್ನ ಅದನ್ನ ವಿಂಗಡಣೆ ಅಂದ್ರೆ ಅದನ್ನ ಹುಡುಕುವಂತ ಕಾರ್ಯದಲ್ಲಿ ಅಧಿಕಾರಿಗಳು ಇರುವಂತದ್ದು. ಅದನ್ನ ನಂತರ ಅದನ್ನ ವ್ಯಾಲಿಡ್ ಅಥವಾ ಇನ್ವ್ಯಾಲಿಡ್ ಅನ್ನೋದು ಕೂಡ ಆಮೇಲೆ ಅಧಿಕಾರಿಗಳು ಪರಿಶೀಲನೆ ನಡೆಸಿದ ನಂತರವಷ್ಟೇ ಅದು ಇರುವಂತದ್ದು. ಶ್ವೇತಾ, ಓಕೆ, ಇದು ಫಲಿತಾಂಶದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಇದೊಂದು ದೊಡ್ಡ ಕುತೂಹಲ ಇದೆ. ಅದು ಅಲ್ಲದೆ 2023ರ ವಿಧಾನಸಭೆ ಚುನಾವಣೆ ಆಗ ಗೆಲುವನ್ನ ಸಾಧಿಸಿದ್ದಂತಹ ಕಾಂಗ್ರೆಸ್ಸಿನ ಅಭ್ಯರ್ಥಿ ಏನಿದ್ದಾರೆ ಅವರಿಗೂ ಕೂಡ ಇದೊಂದು ಅಗ್ನಿ ಪರೀಕ್ಷೆಯ ಸಮಯ ಅಲ್ವಾ? ಖಂಡಿತವಾಗ್ಲೂ ಶ್ವೇತಾ, ಯಾಕೆಂದರೆ 201 ಮತಗಳ ಅಂತರದಿಂದ ಕಾಂಗ್ರೆಸ್ ಅಭ್ಯರ್ಥಿ TD ರಾಜೇಗೌಡರು ಜಯಶಾಲ್ರೆ ಆಗಿದ್ದರು. ಅವರ ರಿಜೆಕ್ಟ್ ಆಗಿರೋ ಮತಗಳು 279 ಆಗಿತ್ತು. 279 ಮತಗಳು ಯಾವ ಕಾರಣಕ್ಕಾಗಿ ರಿಜೆಕ್ಟ್ ಆಗಿತ್ತು ಅನ್ನೋದು ಕೂಡ ಅಂದು ಅಧಿಕಾರಿಗಳು ಸಮರ್ಪಕವಾದಂಥ ಉತ್ತರ ಕೊಟ್ಟಿಲ್ಲ. ಅಲ್ಲದೆ ಅವತ್ತು ಬಿಜೆಪಿ ಅಭ್ಯರ್ಥಿ DN ಜೀವರಾಜ ಪರವಾಗಿ ಹಾಜರಿದ್ದಂಥ ಏಜೆಂಟರ್ಗಳು ಕೂಡ ಇದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸಿ ರೀಕೌಂಟಿಂಗ್ ಮಾಡಬೇಕು ಅನ್ನೋದು ಕೂಡ ನಿಟ್ಟಿನಲ್ಲಿ ಅವತ್ತು ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಅಂದರೆ ಲಿಖಿತ ಪತ್ರದ ಮೂಲಕವೂ ಕೂಡ ಕೊಟ್ಟಿದ್ರು. ಅಂದ್ರೆ ರೀಕೌಂಟಿಂಗ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ. ಆದರೆ ಅಂದು ಅಧಿಕಾರಿಗಳು ಆ ರೀಕೌಂಟಿಂಗಿಗೆ ಯಾವುದೇ ರೀತಿಯಲ್ಲೂ ಕೂಡ ಪುರಸ್ಕಾರ ಮಾಡಿರಲಿಲ್ಲ. ಫಲಿತಾಂಶವನ್ನು ಕೂಡ ಪ್ರಕಟ ಮಾಡಿದರು. ಹಾಗಾಗಿ ಇವತ್ತು ಅವೆಲ್ಲವನ್ನೂ ಕೂಡ ಕ್ರೋಢೀಕರಣ ಮಾಡಿ ಒಟ್ಟು ರಿಜೆಕ್ಟ್ ಆಗಿರುವಂಥ 279 ಪ್ಲಸ್ 540 ಮತಗಳನ್ನು ಒಟ್ಟುಗೂಡಿಸಿ ಒಟ್ಟು 1840 ಮತಗಳನ್ನು ಕೌಂಟಿಂಗ್ ಮಾಡುವಂಥ ಪ್ರಕ್ರಿಯೆ ನಡೆಯುತ್ತೆ. ಈ 1840
ಮತಗಳಲ್ಲಿ ಯಾರಿಗೆ ಎಷ್ಟು ಬಂದಿದೆ ಮತಗಳು ಅನ್ನೋದ್ರ ಮೇಲೆ ಫಲಿತಾಂಶದ ನಿರ್ಧಾರ ಆಗುತ್ತೆ. ಹಾಗಾಗಿ ಇಬ್ಬರೂ ಅಭ್ಯರ್ಥಿಗಳಿಗೆ ಹಾಗೆಯೇ ಅವರ ಪಕ್ಷದ ಕಾರ್ಯಕರ್ತರಲ್ಲೂ ಸಾಕಷ್ಟು ಕುತೂಹಲ ಇರುವಂಥದ್ದು. ಯಾರಿಗೆ ವಿಜಯದ ಮಾಲೆ ಬರುತ್ತೆ ಅನ್ನೋದು ಕೂಡ ಸಾಕಷ್ಟು ಸದ್ಯದ ಮಟ್ಟಿಗೆ ಕುತೂಹಲ ಇರುವಂಥದ್ದು. ಇಬ್ಬರು ಅಭ್ಯರ್ಥಿಗಳು ಕೂಡ ಈಗ ಎಣಿಕೆಯ ಕೇಂದ್ರದಲ್ಲಿ ಇರುವಂಥದ್ದು. ಅದರ ಜೊತೆಗೆ ಅಭ್ಯರ್ಥಿಗಳು ಅವರ ಏಜೆಂಟರ್ಗಳು ಕೂಡ ಅವರ ಅಲ್ಲಿ ಹಾಜರಿರುವಂಥದ್ದು. ಶ್ವೇತಾ, ಥ್ಯಾಂಕ್ ಯು ಕಿರಣ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.